ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕನದಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 27ನೇ ವರ್ಷದ ಮಹಾಪೂಜೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಭವ್ಯ ಮೆರವಣಿಗೆ ಜರುಗಿತು. ಮೆರವಣಿಗೆಯಲ್ಲಿ 10 ವರ್ಷದ ಒಳಗಿನ ಬಾಲಕಿಯರು ಆರತಿಯನ್ನ ಹಿಡಿದುಕೊಂಡಿದ್ರು ಮತ್ತು ಬ್ಯಾಂಡ್ ಭಾಜನಗಳಿಂದ ಬಂಗಾರದ ರಥದಲ್ಲಿ ಬಾಲಸ್ವಾಮಿಗಳು ಕುಳಿತು ಊರಿನಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಗುಡಿಯ ತನಕ ಭವ್ಯ ಮೆರವಣಿಗೆಯು ನೆರವೇರಿದೆ. ನಂತರ ಅಗ್ನಿ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳು 18 ಮೆಟ್ಟಿಲುಗಳನ್ನು ಏರುತ್ತಾ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಂಡು ಈ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯನ್ನು ನೆರವೇರಿಸಿದರು. ಕನದಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಗುಡಿಯು ರಾಯಭಾಗ ತಾಲೂಕಿನಲ್ಲಿಯೇ ಅತಿ ಸುಂದರ ಹಾಗೂ 18 ಮೆಟ್ಟಿಲುಗಳು ಶಬರಿಮಲೆಯಲ್ಲಿ ಇರುವ ಹಾಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗಳನ್ನ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಹಾಗೂ ಅಭಿವೃದ್ಧಿ ಕಮಿಟಿ ಕನದಾಳ ಇವರು ಗುಡಿಯನ್ನ ನಿರ್ಮಿಸಿದ್ದಾರೆ ಎಂದು ವೆಂಕಟಪತಿ ನಾಯಕ ಸ್ವಾಮಿಗಳು ಹೇಳಿದ್ದಾರೆ. ಈ ವರ್ಷ ಮತ್ತೆ ಶ್ರೀ ಬಾಲ ಅಯ್ಯಪ್ಪ ಸ್ವಾಮಿ ಮತ್ತು ಋಷಿಮುನಿಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಉದ್ಘಾಟಿಸಿದರು. ನಮ್ಮ ಕನದಾಳದ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಅಂದರೆ ಈ ಸತ್ತದಾಗ ಇಲ್ಲಿ 15 ಶಬರಿಮಲೆ ಅನಿಸುವಂತೂ ಅದೇ ಇಲ್ಲಪ್ಪ ಇಲ್ಲಿ. ಆದರೆ ಈಗ ನಮ್ಮಲ್ಲಿ 27ನೇ ವರ್ಷ ಮಹಾಪೂಜೆ ನಡೆಯೋದ್ರಿಂದ ನಮ್ಮಲ್ಲಿ ಎಲ್ಲ ಮೂರ್ತಿ ಸ್ಥಾಪನೆ ಆಗಲಿ, 18 ಗಂಟೆಗಳ ಸಿದ್ಧಿ ಸಾಧನ ಆಗಲಿ, ಒಂದು ಮಹಾಪೂಜೆ ಆಗಲಿ ಅತಿ ವಿಭ್ರಮದಿಂದ ನಾವು ಜರುಗಿಸುತ್ತಿದ್ದೇವೆ ಅಂತ ಕೇಳಿಕೊಳ್ತೀವಿ. ನಮ್ಮ ಕನದಾಳ ಗ್ರಾಮದಲ್ಲಿ 27ನೇ ವರ್ಷದ ಮಹಾಪೂಜೆ ಕಾರ್ಯಕ್ರಮ ಇದ್ದು, ಆದ ಕಾರಣ ಅತಿ ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಗಳು ಮತ್ತು ನಮ್ಮ ಗ್ರಾಮದ ಸ್ವಾಮಿಗಳು ಇಲ್ಲಿ ನೆರೆದಿದ್ದು ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ನೆರವೇರಿತು. ರಾಯಭಾಗ ತಾಲೂಕಿನ ಕನದಾಳ ಗ್ರಾಮದಲ್ಲಿ 27ನೇ ಅಗ್ನಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು 12/12/2025 ನಡೆಯಿತು. ಅದೇ ಥರ ಕನದಾಳ ಊರಿನ ಅಯ್ಯಪ್ಪ ಸ್ವಾಮಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ಟ್ಯಾಚ್ಯೂನ ನಿರ್ಮಿಸಿದ್ದಾರೆ. ಸ್ಟ್ಯಾಚ್ಯೂ ಯಾವ ಥರ ಇದೆ ಅಂದರೆ ಪಂದಳಕಂದ ಋಷಿಮುನಿ ಮತ್ತು ಮಣಿಕಂಠನ ಮೂರ್ತಿ ಕೂಡ ಇದೇ ಸಲ ನಮ್ಮ ಅಧ್ಯಕ್ಷರ ಈ ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಎಲ್ಲ ಒಂದು ಸಹಕಾರದೊಂದಿಗೆ ಇದೇ ದಿವಸ ಉದ್ಘಾಟನೆ ಆಯಿತು. ಅದೇ ಥರನಾಗಿ ಈ ರಾಯಭಾಗ ತಾಲೂಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಅತಿ ಚೆನ್ನಾಗಿರುವುದು ಯಾವಪ್ಪ ಅಂತಂದರೆ ಕನದಾಳ ಗ್ರಾಮದಲ್ಲಿ ಅಂತ ನಾವು ಹೇಳ್ಕೊಬೋದು. ಯಾಕಪ್ಪ ಅಂತಂದ್ರೆ 18 ಮೆಟ್ಟಿಲುಗಳು ಕೂಡ ಇದ್ದಾವೆ. ಶಬರಿಮಲೆಯಲ್ಲಿ ಯಾವ ಥರನಾಗಿ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆಯೋ ಅದೇ ಥರ ಕೂಡ ನಮ್ಮ ಕನದಾಳ ಗ್ರಾಮದಲ್ಲಿ ಇದೆ ಎಂದು ಹೇಳ್ಬೋದು. ಅದೇ ಥರನಾಗಿ ಸಂಸ್ಕೃತಿ ಇಚ್ಛಾವ ಕೂಡ ಗುರ್ಲಾಪುರ, ಹಿಡ್ಕಲ್ಲು, ಬಸವಾಡ, ಅಳಗವಾಡಿ, ಮೊರಬ ಇನ್ನಿತರ ಊರುಗಳಿಂದ ಕೂಡ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಪೂಜೆಗೆ ಬಂದಿರ್ತಾರೆ ಅಂತ ನಾವು ಹೇಳ್ಬೋದು. ಅದೇ ಥರನಾಗಿ ಕನದಾಳ ಗ್ರಾಮಸ್ಥರು ಕೂಡ ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಸಹಕಾರದಿಂದ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಿದ್ದಾರೆ ನಾವು ಹೇಳ್ಬೋದು. ಈ ಸಮಯದಲ್ಲಿ ಸಿದ್ದಪ್ಪ ಗುರುಸ್ವಾಮಿಗಳು, ವಿಶ್ವನಾಥ ಗುರುಸ್ವಾಮಿಗಳು, ಅಣ್ಣಪ್ಪ ಗುರುಸ್ವಾಮಿಗಳು, ಸಂತೋಷ ಬಡಶೆಟ್ಟಿ ಗುರುಸ್ವಾಮಿಗಳು, ರಘುನಾಥ ಗುರುಸ್ವಾಮಿ, ರಾಮವಡ್ಡರ ಗುರುಸ್ವಾಮಿ, ಬಸವರಾಜ ಸುಲ್ತಾನ್ಪುರ ಸ್ವಾಮಿಗಳು, ವೆಂಕಟಾಪತಿ ನಾಯಕ ಸ್ವಾಮಿಗಳು, ಪರಶುರಾಮ್ ಮಾಂಕ ಸ್ವಾಮಿಗಳು, ರಾಜುಗಟ್ಟಿ ಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು ಹಾಗೂ ಇನ್ನು ಅನೇಕ ಸ್ವಾಮಿಗಳು ಉಪಸ್ಥಿತರಿದ್ದರು. ಹಾಗೂ ಆನಂದ ಮಾರಪುರ, ರವಿ ಚಿಚಲಿ ಇವರು ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದರು. ಹಾಗೂ ಈ ಸಮಯದಲ್ಲಿ ಇಟ್ಟಾಳ, ಸವಸುದ್ದಿ, ಬಸ್ತವಾಡ, ಹಿಡಕಲ್, ಮುಗಳಕೋಡ ಹಾಗೂ ಸುತ್ತಮುತ್ತಲಿನ ಅಯ್ಯಪ್ಪ ಸ್ವಾಮಿಯ ಪಾಲ್ಗೊಂಡಿದ್ರು. ಈ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯ ಕುರಿತು ಸಿದ್ದಪ್ಪ ಗುರುಸ್ವಾಮಿಗಳು ಹಾಗೂ ಆನಂದ ಮಾರಪುರ ಅವರು ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನ ಹೇಳಿದ್ರು. ವರದಿ ಮಂಜುನಾಥ್ ಮಾಂಗ, ರಾಯಭಾಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.